48 ದಿನಗಳ ಚಿಕಿತ್ಸೆಯ ಬಳಿಕ ನಟ ದರ್ಶನ್ ಈಗ ಬಿಜಿಎಸ್ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ತನ್ನ ಮನೆಯತ್ತ ಹೋಗ್ತಾ ಇದ್ದಾರೆ. ಈಗಾಗಲೇ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ ಕಡೆ ಈಗ ತೆರಳ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು. ಈಗಾಗಲೇ ಅವರು ತೆರಳ್ತಾ ಇರುವಂತಹ ಕಾರನ್ನ ಈಗಾಗಲೇ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಒಂದು ಕಡೆ ಈಗಾಗಲೇ ಅವರು ತನ್ನ ಪತ್ನಿ ಮನೆಯತ್ತ ತೆರಳ್ತಾ ಇರೋದು, ಮತ್ತೊಂದು ಕಡೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಆ ನಂತರ ಅವರು ಮಗನ ಸಹಾಯವನ್ನ ಪಡ್ಕೊಂಡು ಕಾರಲ್ಲಿ ಕೂರ್ತಾ ಇರುವಂತಹ ದೃಶ್ಯ. ಈಗ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿ, ಯಾಕಂದ್ರೆ ದರ್ಶನ್ ಈಗ ಅಲ್ಲಿಗೆ ಬರ್ತಾ ಇರೋದ್ರಿಂದ ಅಭಿಮಾನಿಗಳು ಕೂಡ ಸೇರಿರುವಂತಹ ಸಾಧ್ಯತೆ ಇದೆ. ಈಗ RR ನಗರಕ್ಕೆ ಬರ್ತಾರಾ ಅಂತ ಹೇಳಿ ಅಲ್ಲಿ ಕಾಯ್ತಾ ಇದ್ರಂತೆ ಅಭಿಮಾನಿಗಳು. ಆದ್ರೆ ಯಾವಾಗ RR ನಗರದ ಅವ್ರ ಮನೆಗೆ ಬರಲ್ಲ, ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ ಅಂತ ಗೊತ್ತಾಯ್ತು, ಅಲ್ಲಿಂದ ಈಗ ಹೊಸಕೆರೆಹಳ್ಳಿ ಹತ್ರ ಬರ್ತಾ ಇದ್ದಾರೆ. ಸೊ ಅಲ್ಲಿ ಹೇಗಿದೆ ಈಗ ಭದ್ರತಾ ವ್ಯವಸ್ಥೆ, ಯಾವ ರೀತಿ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ದರ್ಶನ್ ಈಗ ಡಿಸ್ಚಾರ್ಜ್ ಆಗಿ ಬರ್ತಿದ್ದಾರೆ ಅಂತ ಸಣ್ಣ ಕ್ಲೂ ಕೊಟ್ಟಾದ್ರೇನೆ ಸಾಕು, ಕಾಯ್ತಾ ಇರ್ತಾರೆ ಅವರ ಅಭಿಮಾನಿಗಳು, ಎಲ್ಲಿ ಹೇಗೆ ಅವರನ್ನ ನೋಡಬಹುದು ನಾವು ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಈಗ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ಗೆ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ಅಭಿಮಾನಿಗಳು ಖಂಡಿತ ಬಂದೇ ಬರ್ತಾರೆ. ಜೊತೆಗೆ ಅವರ ಆಪ್ತರ ಆಗಿರ್ಬೋದು, ಸಿನಿ ರಂಗದ ಗಣ್ಯರು ಬರುವಂತಹ ಸಾಧ್ಯತೆಗಳು ಇದೆಯಾ? ಅಲ್ಲಿ ಯಾವ ರೀತಿಯಾದಂತಹ ಒಂದು ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ? ನವಿತಾ, ಈಗಾಗಲೇ ನಟ ದರ್ಶನ್ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಕಡೆ ಹೊರಟಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೊಸಕೆರೆಹಳ್ಳಿ ಬಳಿರುವಂಥ ಈ ಒಂದು ಅಪಾರ್ಟ್ಮೆಂಟ್ಗೆ ದರ್ಶನ್ ಕೂಡ ಬರ್ತಾರೆ. ಆ ಸಲುವಾಗಿ ಈಗ ಅಪಾರ್ಟ್ಮೆಂಟ್ ಬಳಿ ಕೂಡ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ಒಂದು ಬಿಗಿ ಬಂದೋಬಸ್ತನ್ನು ಕೈಗೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಏನು ಪೊಲೀಸ್ ಸಿಬ್ಬಂದಿಗಿಂತ ಹೆಚ್ಚಾಗಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ಗಳನ್ನೇ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡಿರೋದು ಕೂಡ ನಾವು ನೋಡ್ಬೋದು. ಯಾಕಂದರೆ ದರ್ಶನ್ ಅವರು ಏನು ಪತ್ನಿಯ ಒಂದು ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಫ್ಲಾಟ್ನಲ್ಲಿ ಅವರು ಇನ್ನು ಉಳ್ಕೊಳ್ಳುವಂಥದ್ದು ಮತ್ತು ಅದಕ್ಕೆ ಬೇಕಾದ ಒಂದು ಸಿದ್ಧತೆಗಳು ಕೂಡ ಈಗಾಗಲೇ ಆಗಿರೋ ಮತ್ತೆ ದರ್ಶನ್ ಅವರು ಇಲ್ಲಿ ಉಳ್ಕೊಂಡ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಇಡೀ ದಿನ ಮತ್ತೆ ನಾಳೆ ಕೂಡ ಅಭಿಮಾನಿಗಳು ಬಂದು ತಮ್ಮ ನೆಚ್ಚಿನ ನಟನಿಗೆ ಒಂದು ಜೈಕಾರ ಕೂಗುವಂಥದ್ದು ಮತ್ತೆ ಭೇಟಿ ಮಾಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆಯುವಂತ ಸಾಧ್ಯತೆ ಕೂಡ ಇದೆ. ಆ ಸಲುವಾಗಿ ಇಲ್ಲಿ ಅಪಾರ್ಟ್ಮೆಂಟ್ನ ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಈಗ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಅಪಾರ್ಟ್ಮೆಂಟ್ನ ಬೇರೆ ಬೇರೆ ಗೇಟ್ನಲ್ಲಿ ಇದ್ದಂಥ ಎಲ್ಲ ಸಿಬ್ಬಂದಿಯನ್ನ ಮೇನ್ ಗೇಟ್ ಕಡೆಗೆ ಕರೆಸಿ ಎಲ್ಲರನ್ನು ಕೂಡ ಇಲ್ಲೇ ನಿಯೋಜನೆ ಮಾಡಿರೋದು. ದರ್ಶನ್ ಈ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆಗಿ ಅವ್ರ ಫ್ಲಾಟ್ಗೆ ಹೋಗೋ ತನಕ ಯಾರನ್ನು ಕೂಡ ಬಿಡಬಾರ್ದು, ಮತ್ತೆ ಅಪರಿಚಿತ ವ್ಯಕ್ತಿ ಇರ್ಬೋದು ಮತ್ತೆ ಅಭಿಮಾನಿಗಳಿರ್ಬೋದು ಯಾರನ್ನು ಕೂಡ ಒಳಗಡೆ ಅಲೋ ಮಾಡಬಾರ್ದು ಅಂತೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ನೋಡ್ತಾ ಇದ್ವಿ, ಏನು ಸೆಕ್ಯೂರಿಟಿ ಸಿಬ್ಬಂದಿ ಇರ್ಬೋದು ಮತ್ತೆ ಇನ್ಚಾರ್ಜ್ಗಳಿರ್ಬೋದು ಮತ್ತೆ ಸೂಪರ್ವೈಸರ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಮತ್ತೆ ಇಲ್ಲಿ ಬರುವಂಥ ಮಹಿಳೆಯರು ಯಾರು ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆಗ್ತಾರೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಅವರು ಯಾರನ್ನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಮತ್ತೆ ಯಾವ ಫ್ಲಾಟ್ಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಗಿರಿನಗರ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸಿರೋದು, ಅವರು ಕೂಡ ಆಗಮಿಸಿ ಇಲ್ಲಿ ಏನು ಸೆಕ್ಯೂರಿಟಿ ವ್ಯವಸ್ಥೆ ಏನಾಗಿದೆ ಅದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಂಡು ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ದರ್ಶನ್ ಅವರು ಈ ಒಂದು ಫ್ಲಾಟ್ಗೆ ಬಂದ ನಂತರ ಅವರನ್ನು ಭೇಟಿ ಆಗೋದಕ್ಕೆ ಸಾಕಷ್ಟು ಸಿನಿಮಾ ರಂಗದ ಒಂದು ಗಣ್ಯರು ಕೂಡ ಆಗಮಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರನ್ನು ಸುಮಾರು ದಿನಗಳಿಂದ ಅವರು ಆಸ್ಪತ್ರೆಗೆ ದಾಖಲಾಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಅವರನ್ನ ಭೇಟಿ ಮಾಡೋದಕ್ಕೆ ಆಗಿರಲಿಲ್ಲ, ಮತ್ತೆ ಯಾರು ಅವರ ಆರೋಗ್ಯವನ್ನು ಕೂಡ ವಿಚಾರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಿಂದ ಇವತ್ತು ಅವರ ಆರೋಗ್ಯವನ್ನು ವಿಚಾರಿಸುವಂಥದ್ದು ಮತ್ತೆ ಭೇಟಿ ಮಾಡಿ ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗುವಂಥ ಸಾಧ್ಯತೆ ಇದೆ. ಏನು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಫೀಲ್ಡಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಗೆಳೆಯರ ಬಳಗವನ್ನು ಇಟ್ಕೊಂಡಿದ್ದಾರೆ, ಮತ್ತೆ ಆಪ್ತರಿದ್ದಾರೆ, ಮತ್ತೆ ನಿರ್ಮಾಪಕರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಮತ್ತೆ ನಟ ನಟಿಯರು ಕೂಡ ಅವರನ್ನು ಭೇಟಿ ಮಾಡಿ ಅವರಿಗೆ ಒಂದು ಧೈರ್ಯ ಹೇಳುವಂಥದ್ದು ಮತ್ತೆ ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಸಲುವಾಗಿ ಇಲ್ಲಿ ಒಂದು ಹೆಚ್ಚಿನ ಒಂದು ಬಂದೋಬಸ್ತನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ದರ್ಶನ್ ಅವರು ಯಾರನ್ನ ಒಳಗಡೆ ಬಿಡಬೇಕು ಮತ್ತೆ ಯಾರನ್ನ ಬಿಡಬಾರ್ದು ಅಂತ ಏನು ಒಂದು ಸೂಚನೆ ಕೊಡ್ತಾರೆ ಅಂಥವ್ರನ್ನ ಮಾತ್ರ ಅಲೋ ಮಾಡೋದಕ್ಕೆ ಈಗ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಅವರೀಗ ಏನು RR ನಗರ ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ಮನೆ ಕಡೆ ಬರುವಂತ ಸಾಧ್ಯತೆ ಇದೆ. ಅದರಿಂದ ಈಗಾಗಲೇ ಇಲ್ಲಿ ಕೂಡ ಅಲರ್ಟ್ ಆಗಿದ್ದು ಎಲ್ಲ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ದರ್ಶನ್ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಭದ್ರತೆಯನ್ನ ಅಥವಾ ಅಲ್ಲಿನ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನ ಅಲ್ಲಿ ಕೊಡ್ತಾ ಇದ್ದಾರೆ, ಹೆಚ್ಚಿನ ನಿಗಾವನ್ನ ಇರಿಸಿದ್ದಾರೆ.